ನೋಡಿ ಫ್ರೆಂಡ್ಸ್, ಕೃಷ್ಣರಾಜೇಂದ್ರ ಮಾರ್ಕೆಟಲ್ಲಿರೋ ವಿಕ್ಟೋರಿಯಾ ಹಾಸ್ಪಿಟ್ಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಎಷ್ಟೋ ಕೋಟ್ಯಾಂತರ ಜನಕ್ಕೆ ಒಳ್ಳೆ ಆಸ್ಪತ್ರೆ ಇದು ಅಂತ ಹೇಳ್ಬೋದು. ಬಡವ್ರಿಗೆಲ್ಲ ತುಂಬಾ ಒಳ್ಳೆಯ ಕೆಲಸಗಳನ್ನ ಹುಷಾರು ಮಾಡಿದೆ. ಬಡವ್ರನ್ನ, ರೋಗಿಗಳನ್ನ. ಇದು ಗ್ಯಾಸ್ಟ್ರೋ ಎಂಟ್ರಾಲಜಿ ಸೈನ್ಸಸ್ ಆ್ಯಂಡ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸಂಸ್ಥೆ. ಸ್ವಲ್ಪ ಪ್ರೈವೇಟ್ ಹಾಸ್ಪಿಟಲ್ ಅನ್ಕೋತೀನಿ, ನನಗೂ ಇದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಇದು ಎಂಟ್ರೆನ್ಸು, ವಿಕ್ಟೋರಿಯಾ ಹಾಸ್ಪಿಟಲ್ ಎಂಟ್ರೆನ್ಸ್. ರೈಟ್ ಹೋದರೆ ಸಿ ಬ್ಲಾಕ್, ಬಿ ಬ್ಲಾಕ್ ಬರುತ್ತೆ. ಲೆಫ್ಟ್ ಹೋದರೆ ENT ಡಿಪಾರ್ಟ್ಮೆಂಟ್ ಬರುತ್ತೆ. ಹಾಗೆ ರೈಟ್ ಹೋದರೆ ಡೆಂಟಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಬರುತ್ತೆ. ಈ ಸೈಡ್ ಹೋದರೆ ಡೆಂಟಲ್ ಹಾಸ್ಪಿಟಲ್ ಆ್ಯಂಡ್ ಕಾಲೇಜ್. ಇಲ್ಲೆಲ್ಲ ಕಾರ್ ಪಾರ್ಕಿಂಗು. ಇದು ಇನ್ಫೋಸಿಸ್ ಲ್ಯಾಬ್ ಫ್ರೆಂಡ್ಸ್. ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, HIV ಟೆಸ್ಟು ಎಲ್ಲ ಇಲ್ಲಿ ಮಾಡ್ತಾರೆ. ಇದು ಇನ್ಫೋಸಿಸ್ ಲ್ಯಾಬು. ಇಲ್ಲಿ ರಿಪೋರ್ಟ್ ಕೊಡ್ತಾರೆ. ಅದು ಜನತಾ ಬಜಾರು, ಕಮ್ಮಿ ಪ್ರೈಸಲ್ಲಿ ಮಾತ್ರೆಗಳನ್ನ ಕೊಡ್ತಾರಂತೆ. ಈ ಕಡೆ ವಾಣಿವಿಲಾಸ್ ಹಾಸ್ಪಿಟಲ್, ರೈಟು ಶವಾಗಾರ ಮಾರ್ಚರಿ. ಇದು OPD ಫ್ರೆಂಡ್ಸ್. ಇದರೊಳಗಡೆ ಬಂದಿದ್ದ ಪೇಷಂಟ್ ಎಲ್ಲನೂ ನೋಡ್ತಾರೆ, ಮತ್ತು ಉಚಿತ ಮಾತ್ರೆ ಸೌಲಭ್ಯನೂ ಇದೆ. ಇದು OPD ಬಿಲ್ಡಿಂಗ್. ಇವತ್ತು ಭಾನುವಾರ ಆಗಿರೋದ್ರಿಂದ ಕ್ಲೋಸ್ ಆಗಿದೆ. ಇದು ವಾಣಿವಿಲಾಸ್ ಆಸ್ಪತ್ರೆ ಹೆರಿಗೆ ವಾರ್ಡ್. ನಮ್ಮ ಅಕ್ಕಂಗೂ ಕೂಡ ಹೆರಿಗೆ ಆಗಿದ್ದಿಲ್ಲೇನೆ. ಹೆರಿಗೆ ಆಗಿ ಭುವನ ಅನ್ನೋ ಒಂದು ಹೆಣ್ಣು ಪಾಪು ಆಯಿತು. ಇದೇ ಹೆರಿಗೆ ವಾರ್ಡ್. ಇದು ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಕೇಂದ್ರ, ಅಂದರೆ ಎಮರ್ಜೆನ್ಸಿ ವಾರ್ಡ್. ಏನೇ ಎಮರ್ಜೆನ್ಸಿ ಕೇಸ್ಗಳನ್ನ ಇದ್ರೂ ಇಲ್ಲೇ ಅಟೆಂಡ್ ಮಾಡೋದು. ಟ್ರಾಮಾ ಕೇರ್ ಕೇಂದ್ರ. ಅವನು ಹೋಗ್ತಾನೆ ಬಾರೋ. ಹಿಂಗೆ ಸ್ಟ್ರೈಟ್ ಹೋದರೆ ಮಿಂಟೋ ಹಾಸ್ಪಿಟಲ್ ಬರುತ್ತೆ, ಕಣ್ಣಾಸ್ಪತ್ರೆ. ಸ್ಟ್ರೈಟ್ ಕಾಣಿಸ್ತಿರೋದೇ ನೆಪ್ರೋ ಯೂರಾಲಜಿ ಸಂಸ್ಥೆ. ಅಂದರೆ ಯೂರಿನ್ ಬಗ್ಗೆ ಏನೇ ತೋರಿಸ್ಕೊಳ್ಳೋದಾದರೂ ಅಲ್ಲಿ ಸ್ಟ್ರೈಟಲ್ಲಿ ತೋರಿಸ್ಕೋಬೇಕು. ಇದು ಫುಡ್ ಪ್ಯಾಲೇಸ್. ಇದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಲ್ಪ ಕಾಸ್ಟ್ಲಿ. ಬನ್ನಿ, ನಾವು ಅಡ್ಮಿಂಟ್ ಆಗಿರೋ ಹಾಸ್ಪಿಟ್ಲು ತೋರಿಸ್ಕೊಡ್ತೀನಿ.
ಇದೆ ನಾನು ಅಡ್ಮಿಂಟ್ ಆಗಿರೋ ಹಾಸ್ಪಿಟಲ್, ವಿಕ್ಟೋರಿಯಾ ಹಾಸ್ಪಿಟಲ್. ಇಲ್ಲಿ ಲೆಫ್ಟ್ ಸೈಡು ಎಕ್ಸ್ರೇ MRI ಸ್ಕ್ಯಾನಿಂಗ್ ಎಲ್ಲ ಮಾಡಿಸೋದು. ಇದು ಬ್ರಿಡ್ಜ್, MPB ಬಿಲ್ಡಿಂಗಿಂದ ಎಮರ್ಜೆನ್ಸಿ ವಾರ್ಡ್ಗೆ ಸೇತುವೆ, ಮೇಲ್ಸೇತುವೆ ಕನೆಕ್ಷನ್. ಇದನ್ನು MPB ಬಿಲ್ಡಿಂಗ್ ಅಂತಲೂ ಕೂಡ ಕರೀತಾರೆ. ನಾನು MPB ಬಿಲ್ಡಿಂಗ್ 2nd ಫ್ಲೋರಲ್ಲಿ ಅಡ್ಮಿಂಟ್ ಆಗಿದ್ದೀನಿ. ಇದು ಎಂಟ್ರೆನ್ಸು. ಪಾಸ್ ಕೇಳ್ತಾರೆ, ಬಟ್ ನಮ್ಮ ಹತ್ರ ಇದನ್ನು ತೋರಿಸಿದ್ರೆ ಬಿಟ್ಬಿಡ್ತಾರೆ, ಯಾಕಂದರೆ ನಾನು ಅಡ್ಮಿಂಟ್ ಆಗಿದ್ದೀನಿ. ಇದು ಚರ್ಮನಿಧಿ. ಈ ಬಿಡ ಅಲ್ಲಿ ತೋರಿಸ್ಕೊಂಡು ಹೋಗೋಣ, ಮನೋರೋಗಿ ಅದನ್ನೆಲ್ಲ ತೋರಿಸ್ಕೊಂಡು ಹೋಗೋಣ. ನೋಡಿ ಫ್ರೆಂಡ್ಸ್, ಜೈಲಲ್ಲಿರೋ ಕೈದಿಗಳನ್ನೆಲ್ಲ ಇಲ್ಲೇ ಕರ್ಕೊಬಂದು ಟ್ರೀಟ್ಮೆಂಟ್ ಕೊಡೋದು. ನೋಡಿ ಕೈದಿಗಳ ವಾರ್ಡು, ಪೊಲೀಸರು ಕೂಡ ಕಾವಲಿರ್ತಾರೆ. ನೋಡಿ ಕೈದಿಗಳನ್ನೆಲ್ಲ ಇಲ್ಲಿ ಇಟ್ಟು ಟ್ರೀಟ್ಮೆಂಟ್ ಕೊಡ್ತಾರೆ. ನೋಡಿ ಮನೋರೋಗ ಶಾಸ್ತ್ರ ವಾರ್ಡ್, ಪುರುಷರು ಮನೋರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡೋದು. ವೈದ್ಯಾಧಿಕಾರಿಗಳು. ನೋಡಿ ಫ್ರೆಂಡ್ಸ್, ಮನೋರೋಗಶಾಸ್ತ್ರ ವಾರ್ಡ್ ಮಕ್ಕಳು, ಕೈದಿಗಳ ವಾರ್ಡ್ ಮಹಿಳೆಯರು. ನೋಡಿ ಫ್ರೆಂಡ್ಸ್, ಟೋಟಲ್ 7 ಫ್ಲೋರ್ಗಳಿವೆ. ನಾವಿವಾಗ 2nd ಫ್ಲೋರ್ಗೆ ಹೋಗಬೇಕು. ಅವನ ಹೆಸರು ತರುಣ್ ಅಂತ. ಪಾಪ ಸೈಕಲಿಂದ ಬಿದ್ದು ಕೈ ಮುರ್ಕೊಂಡಿದ್ದಾನೆ. ಆ ದೇವರವನಿಗೆ ಆದಷ್ಟು ಬೇಗ ಕೈ ವಾಸಿ ಮಾಡಲಿ ಅಂತ ಕೇಳ್ಕೊಳ್ಳೋಣ. ನೋಡಿ ಇವಾಗ ಲಿಫ್ಟ್ ಓಪನ್ ಆಗುತ್ತೆ. ಗ್ರೌಂಡ್ ಫ್ಲೋರ್ ತೋರಿಸ್ತಿದೆ, ಲಿಫ್ಟ್ ಓಪನ್ ಆಯಿತು. 2nd ಫ್ಲೋರ್ ಹೊತ್ತಬೇಕು. 7 ಫ್ಲೋರ್ಗಳಿವೆ. ಕ್ಲೋಸ್ ಹೊತ್ತಬೇಕು. ಕ್ಲೋಸ್ ಹೊತ್ತಿದ್ರೆ ಲಿಫ್ಟ್ ಕ್ಲೋಸ್ ಆಯಿತು. ನಾವಿವಾಗ 2nd ಫ್ಲೋರ್ ತಲುಪ್ತೀವಿ. ನೋಡಿ ಫ್ರೆಂಡ್ಸ್, 2nd ಫ್ಲೋರಿಗೆ ಬಂದ್ವಿ. ನೋಡಿ ಫ್ರೆಂಡ್ಸ್, ಗೊತ್ತಿಲ್ಲದವ್ರಿಗೆ ಹೇಳುತ್ತೆ. ಸ್ಟ್ರೈಟ್ 2nd ಫ್ಲೋರ್ ಬಂದು ನಮ್ಮ ರೂಮ್ ನಂಬರ್ 264. ಸ್ಟ್ರೈಟ್ ಈ ಥರ ಬಂದು ಲೆಫ್ಟ್ ಬಂದು ಡೆಡ್ ಆ್ಯಂಡ್ ರೈಟ್ ಹೋದರೆ ನಮ್ಮ ರೂಮ್ ಸಿಗುತ್ತೆ. ಹಿಂಗೆ ಇದು ರೂಮ್ ನಂಬರ್ 265. ಡೈರೆಕ್ಟ್ 263. ಇಲ್ಲಿ 3-4 ಬೆಕ್ಕುಗಳಿವೆ, ಸಕ್ಕದಾಗಿದೆ. ಇದು ನಮ್ಮ ರೂಮ್ ನಂಬರ್ 264. ಇದು ನಮಗೆ ಟ್ರೀಟ್ಮೆಂಟ್ ಕೊಡೋ ಜಾಗ. ಇಲ್ಲಿಂದ ಡೈಲಿ ಕ್ಯಾರಿಯರ್ ಅದು ಇದು ತೊಗೊಬಂದು ನಮಗೆ ಡೈಲಿ ಬೆಳಗ್ಗೆ ಸಾಯಂಕಾಲ ಬಾಟ್ಲು ಹಾಕ್ತಾರೆ. ನೋಡಿ ಫ್ರೆಂಡ್ಸ್, ಬೇಕು. ನೋಡಿ ಫ್ರೆಂಡ್ಸ್, ಇದು ನಮ್ಮ ವಾರ್ಡು. ಇವ್ರು ಬಂದು ಒಂದು ತಿಂಗಳೇ ಆಯಿತು, ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ. ಇವರು ಶಿವಮಲ್ಲು ಅಂತ, ಕಾಲು ಮುರ್ಕೊಂಬಿಟ್ಟಿದ್ದಾರೆ ಪಾಪ. ಬರ್ತೀನಿ ರೀ. ಇವರು ಸಾವಿತ್ರಮ್ಮನವರು ಅಂತ ಅಡ್ಮಿಂಟ್ ಆಗಿದ್ದಾರೆ. ಇವರು ತರುಣ್ ಅಂತ, ಸೈಕಲಲ್ಲಿ ಕಾಲೇಜ್ ಮುಂದೆ ವೀಲಿಂಗ್ ಮಾಡೋಕ್ಕೋಗಿ ಮುಂದ್ಗಡೆ ಚಕ್ರ ಎತ್ಬಿಟ್ಟು ದಬಾಕೊಂಡು ಬಿದ್ದು ಕೈ ಮುರ್ಕೊಂಡಿದ್ದಾರೆ. ಇವರು ಷಣ್ಮುಗಮ್ ಅಂತ. ಇದು ಷಣ್ಮುಗಮ್ ಕೋಟೆ ಕಣೋ. ಇವರು ಅವ್ರ ವೈಫು, ಷಣ್ಮುಗಮ್ ವೈಫ್.